ಆನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಾಸಾದಿಲಕ್ಷಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ಸಾಯಿ ನಮಾಮಿ. ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಈ ಕಾರ್ಯಕ್ರಮದ ಮಹೋನ್ನತ ಕಾರ್ಯಕ್ರಮಕ್ಕೆ 129ನೇ ಕಾರ್ಯಕ್ರಮಕ್ಕೆ ಅಥವಾ 130ನೇದು ಗೊತ್ತಿಲ್ಲ, ತಮ್ಮೆಲ್ಲರಿಗೂ ಸುಸ್ವಾಗತ. ಎಂದಿನಂತೆ ಫಾಸ್ಟ್ ಟ್ರ್ಯಾಕ್ ಉಮೇಶ, ಫಾಸ್ಟ್ ಟ್ರ್ಯಾಕ್ ನಿಮ್ಮ ಜೀವನ, ಫಾಸ್ಟ್ ಟ್ರ್ಯಾಕ್ ಎಲ್ಲರ ಜೀವನ ಅಲ್ವಾ. ಗುರುವಾರಗಳು ಸೋಮವಾರ ಬಂದಂಗೆ ಬರ್ತಾಯಿದೆ, ಸೋಮವಾರ ಗುರುವಾರ ಅಂತ ಹಾಗೆ ಅಲ್ವಾ. ಸೊ ನಮ್ಮ ಕೆಲಸ ಸುರಳಿತವಾಗಿ ನಡೆದು ಎಲ್ಲವೂ ಚೆನ್ನಾಗಾಯಿತು ಅಂದರೆ ದಿವಸಗಳು ಹೋಗಿದ್ದು ಹೇಗೆ ಅಂತ ಒಬ್ಬರು ಹಿರಿಯರು ಹೇಳ್ತಾಯಿದ್ರು. ತಿನ್ನಲಿಕ್ಕೆ ಊಟ, ಉಡ್ಲಿಕ್ಕೆ ಬಟ್ಟೆ ಇದ್ದರೆ ದಿವಸಗಳು ಹೋಗಿದ್ದು ಹೇಗೋ ಅಂತ. ಪರಮ ಸತ್ಯ ಅದು ಅಲ್ವಾ. ಯಾರ್ಯಾರು ಕೇಳಿದ್ದಾರೆ ನೋಡ್ಬಿಡೋಣ. ರಾಜು ಮಾಗಡಿ ರೋಡಿಂದ ಕೇಳಿದ್ದಾರೆ, ನರಸಿಂಹ NR ಮೊಹಲ್ಲಾ ಮೈಸೂರಿಂದ, ನೆಕ್ಸ್ಟ್ ಬಂಟ್ವಾಳ ಉಮೇಶ್ ಅವರು ಕೊಟ್ಟೂರಿನ ಕೊಟ್ರಮ್ಮ ಮತ್ತು ಕಡೂರಿನಿಂದ ಆದ್ಯ ಅನ್ನೋರು ಕೇಳಿದ್ದಾಳೆ. ನೆಕ್ಸ್ಟ್ ರವಿ ಕಿರಣ್ ಮೈಸೂರಿಂದ ಕೇಳಿದ್ದಾನೆ, ಅರ್ಪಣಾ ಕೇಳಿದ್ದಾಳೆ, ಶಿವಣ್ಣ ಮುನಿರಾಬಾದ್ ಈ ಸಲದ 3 ಕಡೆಯಿಂದ ಕೇಳಿದ್ದಾರೆ ಮುನಿರಾಬಾದಿಂದ. ನೆಕ್ಸ್ಟ್ ಸಂಜಯ್ ಕಲಬುರ್ಗಿಯಿಂದ ಕೇಳಿದ್ದಾರೆ ಮತ್ತು ವಿಜಯ್ ತಳವಾರ್ ಸಂಡೂರಿಂದ ಕೇಳಿದ್ದಾರೆ. ಸೊ ಶುರು ಮಾಡೋಣ. ಸೊ ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಆರೋಗ್ಯ ಇಲ್ಲದ ಹಾಗೆ ಅದೇನಾಗುತ್ತೆ ಅಂತ ಅನ್ಬೇಡಿ. ಕಾಲಕ್ಕೆ ಚೆಕಪ್ಸನ್ನು ಮಾಡಿಸಿ. ಮತ್ತೆ ಬಿಸಿಲು ಸ್ಟಾರ್ಟ್ ಆಗ್ತಾಯಿದೆ, ಜಾಸ್ತಿ ಪಾನಕ ಮಜ್ಜಿಗೆಯನ್ನು ಕುಡೀರಿ. ರಾತ್ರಿ ಹೊತ್ತು ಊಟ ಸ್ವಲ್ಪ ಮಾಡಿ ಅಂತ ಉಮೇಶಣ್ಣ ಹೇಳಿದಾರಂತ ಅರವಟ್ಟೆ ಮಾಡಬೇಡಿ. ನಮ್ಮ ಹೊಟ್ಟೆ ಇನ್ನೂ ಊಟ ಬೇಕು ಅನ್ನುವಾಗ ನಾವು ನಿಲ್ಲಿಸ್ಬಿಡಬೇಕು. ಅದು ರೋಗದ ಲಕ್ಷಣ ಅಲ್ಲ, ಅದು ಒಳ್ಳೆಯ ಹೆಲ್ದಿ ಲಕ್ಷಣ. ನಮ್ಮ ಗುರುಗಳು ಆಗಿರತಕ್ಕಂತಹ ಕನ್ನಡದವರು ಶ್ರೀಪಾದ ಭಟ್ ಅವರು ಯಾವಾಗಲೂ ಹೇಳೋದೇನೆಂದರೆ, ನೋಡಲೇ ನೀನು ಜೀವನದಲ್ಲಿ ಚೆನ್ನಾಗಿರ್ಬೇಕಾದ್ರೆ ಮಿತವಾದ ಮಾತು, ಮಿತವಾದ ಊಟ, ಇವೆರಡು ಅಂತ. ಪರಮ ಸತ್ಯ ಅಲ್ವಾ. ಮಿತವಾದ ಊಟ ಮಾಡೋದು ನಮಗೆ ಕಂಟ್ರೋಲ್ ಮಾಡ್ಬೋದು, ಆದರೆ ನನ್ನಂಥವ್ರಿಗೆ ಮಿತವಾದ ಮಾತು ಸ್ವಲ್ಪ ಕಮ್ಮಿ ಅಂತ ಅನಿಸುತ್ತೆ. ಆದರೆ ಮಾತು ವೇಸ್ಟಾಗಿ ಮಾತಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ, ನನ್ನ ಬಗ್ಗೆ ಹೇಳ್ತಾ ಇಲ್ಲ. ಸುಮಾರು ಜನ ಫೋನ್ ಮಾಡ್ತಾರೆ. ಮೊನ್ನೆ ನಮ್ಮ ಅಕ್ವಿಂಟೆನ್ಸ್ ಆಶಕ್ಕನ ಮನೆಗೆ ಹೋಗಿದ್ದೆ, ನಮ್ಮ ಹಳೆಯ ಪರಿಚಯ ಫ್ಯಾಮಿಲಿ ಫ್ರೆಂಡ್ಸ್, ನಮ್ಮ ಅಕ್ಕ ಅವರು ನಾಗಸಂದರದಲ್ಲಿ ಅವ್ರ ಮನೆಗೆ ಹೋಗಿ ಊಟ ಮಾಡಿದಾಗ ಇಷ್ಟು ಫೋನ್ ಕಾಲ್ಗಳು, ಆಮೇಲೆ ಈ ರೀತಿ ರೇಖಿದು ಬರೋದು, ನನ್ನ HR ಕಾಲ್ಗಳು, ಇಂಟರ್ವ್ಯೂಸ್ ಎಲ್ಲ ನೋಡಿಬಿಟ್ಟು ಅಬ್ಬಬ್ಬಾ ಉಮೇಶ್ ಬೆಂಗಳೂರಲ್ಲಿ ಹೇಗೆ ಜೀವನ ಮಾಡ್ತಿರೋ ನೀವು ಅಂತ ಅಂದ್ಲು. ಊಟಕ್ಕೆ ಹಾಕ್ತಾ. ಹೀಗೆ ಲೈಫಲ್ಲಿ ಹುಚ್ಚು ಬಿಡೋರ್ಗೂ ಮದುವೆ ಆಗಲ್ಲ, ಮದುವೆ ಆಗೋರ್ಗೆ ಹುಚ್ಚು ಬಿಡಲ್ಲ ಅಂದಾಗ ಪಾಪ ಕೆಲವರಿಗೆ ಒಂದು ಬ್ಯಾಂಕ್ ನೋಷನ್ಸ್ ಇರುತ್ತೆ, ಬೆಂಗಳೂರಿಗೆ ಹೋದ್ರೇ ನಾವು ಉದ್ಧಾರ ಅಂತ. ಉದ್ದಾಗೋರಿಗೆ ಬೆಂಗಳೂರೇನೋ ಹೊಸಪೇಟೆ ಏನೋ ಅವ್ರ ಊರೇನು ಅಲ್ವಾ. ಬಟ್ ಬೆಂಗಳೂರಿಗೆ ಬಂದು ನಾನು ಹಾಳಾದೆ ಅಥವಾ ಲಾಸ್ ಆಯಿತು ಅಂತ ಹೇಳಲಿಲ್ಲ. ಬಂದು ಮನೆ ಮಠ ಮದುವೆ ಮಕ್ಕಳು ಎಲ್ಲ ಆಯಿತು. ಬಟ್ ಈ ಥರ ಒದ್ದಾಟ ಯಾರು ಹೇಳಿ. ನೋಡಿ, ತಿಂದು ನಮ್ಮ ತಾಯಿ ಪಾಪ ಒದ್ದಾಡ್ತಾ ಇದ್ಲೀಗ. ಪೂಜೆ ತಿನ್ನು ವಿಡಿಯೋ ಹೋಗ್ಬೇಕು ಅಂತ. ಹಾಗೆ ಮೊನ್ನೆ ಒಬ್ಬರು ಸ್ನೇಹಿತರಾಗಿರ್ತಕ್ಕಂಥ ಅನಿರುದ್ಧ ಅನ್ನೋರು ಹೇಳ್ತಾಯಿದ್ರು, ಸರ್ ನೀವೆಲ್ಲ ಕರೆಕ್ಟಾಗಿ ಹೇಳ್ತೀರಾ, ನಿಮಗೆ ಹ್ಯಾಟ್ಸ್ ಆಫು, ಆದರೆ ನಿಮ್ಮ ಸಜೆಷನ್ ಭಾಳ ಜನಕ್ಕೆ ಬೇಕು ಸರ್, ಸ್ವಲ್ಪ ಫಾಸ್ಟಾಗಿ ಮಾತಾಡಬೇಡಿ ಅಂತ. ಏನು ಮಾಡ್ತೀರಿ ಸ್ನೇಹಿತರೆ, ಇರೋ 24 ಗಂಟೆಗಳು ಎಲ್ಲರನ್ನೂ ಕೇಟರ್ ಮಾಡಬೇಕಲ್ಲ, ದಯಮಾಡಿ ಹೋಗಲಿಕ್ಕೆ ಅಂತ ಅಂದ್ಕೊಳ್ಬೇಡಿ. ಈಗ ಮುಗಿಸಿ ಚಾಮರಾಜಪೇಟೆಗೆ ಹೋಗ್ಬೇಕು ನಾವು. ನಾಳೆ ಮತ್ತೆ ಕೋಡನ್ಕುಂಟೆ ಮೀಟಿಂಗ್ ಇದೆ. ನನ್ನ HR ವರ್ಕ್ ಹೇಗಿರುತ್ತೆ ಅಂತಂದರೆ, ಡೈರೆಕ್ಟರ್ ಆಫ್ HR ಅಂತ ಕೊಟ್ಟಾಗ ನುಕ್ಕಂಡ್ ಎಂಡ್ ನಾನೇ ನೋಡ್ತಾ ಇದ್ದೀನಿ, ಇನ್ಕ್ಲೂಡಿಂಗ್ ಡೀಲ್ ಕಟ್ಟಿಂಗ್ಸ್, ರಿಕ್ರೂಟ್ಮೆಂಟ್, ಟ್ರೈನಿಂಗ್, ಎವ್ರಿಥಿಂಗ್. ಆದ್ದರಿಂದ ದಯಮಾಡಿ ಕ್ಷಮಿಸಿ, ಫಾಸ್ಟ್ ಅನಿಸಿದ್ರೆ ಅನಿರುದ್ಧ ಥರ. ಸೊ ಶುರು ಮಾಡೋಣವಾ. ರಾಜು ಮಾಗಡಿ ರೋಡ್ 105 ಕೇಳಿದ್ದಾರೆ. ರಾಜು ಅವರೇ, ಪ್ರಶ್ನೆ ನಿಮ್ಮಲ್ಲೇ ಇದೆ. ನಿಮ್ಮ ಪ್ರಶ್ನೆಗೆ ಬಾಬಾ ಉತ್ತರ ಕೊಡ್ತಾ ಇದ್ದಾರೆ. ರಾಜು, ಮನಸ್ಸಿನಲ್ಲಿ ಭಯ ಆಂದೋಲನವನ್ನು ಮಾಡಬೇಡಿರಿ, ಅದನ್ನು ಬಲವಾಗಿ ಹೊಂದಿಕೊಂಡಿದ್ದೀರಿ. ಬಾಬಾರವರ ಮಂತ್ರ ಜಪ ಮಾಡಿ 7 ಗುರುವಾರದಂದು ಜನರಿಗೆ ಊಟ ಕೊಡಿ, ಎಲ್ಲ ಕಷ್ಟಗಳು ಸರಿ ಹೋಗುತ್ತೆ ಅಂತ. ನೋಡಿ, ಪರಿಷ್ಕಾರ ಹೇಳಿಬಿಟ್ರು ರಾಜು ಅವರೇ. ನೀವು ಅಯ್ಯೋ ನನ್ನ ಬಾಬಾ ಬಿಟ್ಟರೆ ಯಾರೂ ಇಲ್ಲ, ಮನಸ್ಸಲ್ಲಿ ಆಂದೋಲನನೇ ಜಾಸ್ತಿ, ನೀವು ದೇವ್ರಿಗಿಂತ ಕೊಡಿಸ್ತೀರಿ. ನೋಡಿ, ಡಾಕ್ಟರ್ ರಾಜ್ಕುಮಾರ್ ಯಾವಾಗಲೂ ಹೇಳಿದರು, ಪ್ರತಿ ವೀಕ್ ಹೇಳ್ತೀನಿ ನಾನು, ಭಯ ಇರಬೇಕು ಜೀವನದಲ್ಲಿ, ಆದರೆ ಭಯನೇ ಜೀವನ ಆಗಬಾರ್ದು, ಭಯ ಇದ್ದಲ್ಲಿ ಅಭಯ ಅಂತ ಹೇಳಿದ್ದಾರೆ ಅಲ್ಲ. ಭಕ್ತಿಗೆ ತಳಪಾಯ ಭಯ ಅಲ್ವಾ, ಅದಕ್ಕೆ ಗಾಡ್ ಫಿಯರಿಂಗ್ ಅಂತೀವಿ ಇಂಗ್ಲೀಷಲ್ಲಿ. ನೆಕ್ಸ್ಟ್ ನರಸಿಂಹ NR ಮೊಹಲ್ಲಾ ಮೈಸೂರಿಂದ 173 ಕೇಳಿದ್ದಾರೆ. ನರಸಿಂಹ, ಪ್ರಶ್ನೆ ಟೈಪ್ ಮಾಡಿದ್ರಿ, ಕಾಲು ಸ್ವಲ್ಪ ಎಳತಾ ಇದೆ ಅಂತ. ದಯಮಾಡಿ ಸಮಸ್ಯೆ ನಿಮ್ಮಲ್ಲೇ ಇರಲಿ. ಯೋಚನೆಗಳಿಂದಾಗಿ ನಿದ್ದೆ ಬರುತ್ತಿಲ್ಲ. ನರಸಿಂಹ ಏನು ಹೇಳ್ತಾ ಇದ್ದಾರೆ ನೋಡಿ ಬಾಬಾ, ಯೋಚನೆಗಳಿಂದಾಗಿ ನಿದ್ದೆ ಬರ್ತಿಲ್ಲ, ಮಲಗುವ ಮುನ್ನ 108 ಬಾರಿ ನನ್ನ ಮಂತ್ರವನ್ನು ಜಪ ಮಾಡಿ ಮಲಗು, ನಿದ್ದೆ ಖಂಡಿತ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೆ ನರಸಿಂಹರೇ. ಉಮೇಶ್ ಬಂಟ್ವಾಳ ಏಕನಾಮ ಸದಾ ಪ್ರೀತಿ 279 ಸಮಸ್ಯೆ ನಿಮ್ಮಲ್ಲೇ ಇದೆ ಉಮೇಶ್ ಅವರೇ. ನೋಡೋಣ ಏನು ಹೇಳ್ತಾ ಇದ್ದಾರೆ ಬಾಬಾ. ಧನವೇ ಪ್ರಧಾನ ಎಂದುಕೊಂಡು ಜೀವಿಸಬೇಡ, ಜೀವನದಲ್ಲಿ ಅದು ಒಂದು ಭಾಗ ಎಂದು ಗ್ರಹಿಸು.
ಅದರ ಬಗ್ಗೆ ಯೋಚನೆ ಬರೋಲ್ಲ. ನೋಡಿ, ಕೆಲವು ಸಲ ನಾವು ದುಡಿತಾ ಇರ್ತೀವಿ ದುಡ್ಡನ್ನು, ಆದರೆ ನಾವೊಂದು ಲೆಕ್ಕದಲ್ಲಿ ಇಟ್ಕೊಳ್ಬೇಕು, ದುಡ್ಡು ಮನುಷ್ಯನ ದುಡಿಯಲ್ಲ, ಮನುಷ್ಯ ದುಡ್ಡು ದುಡಿತಾನೆ ಅಲ್ವಾ. ಯಾವಾಗಲೂ ನಾವು ಇದನ್ನ ತಲೆ ಇಟ್ಕೋಬೇಕು. ಪ್ರತಿಯೊಂದನ್ನು ನಾವು ದುಡ್ಡಿಂದ ಮೆಷರ್ ಮಾಡ್ಬೋದು ಅಲ್ವಾ. ಗಂಡ ಹೆಂಡತಿ ಮಧ್ಯೆ ಬರೋದು ಇದನ್ನೇ, ಅಪ್ಪ ಅಮ್ಮ ಮಧ್ಯೆ ಬರೋದು ಇದೆ. ಅದಕ್ಕೆ ನಮ್ಮ ಮನೆಯಲ್ಲಿ ಏನು ಮಾಡಿದೀವಿ ಅಂದರೆ ಎಲ್ರಿಗೂ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇದೆ. ಅವರವರ ದುಡಿತಾ, ಅವರವರ ದುಡ್ಡು ಅವರವ್ರಿಗೆ. ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇರಲಿ, ಪೋಲ್ ಮಾಡ್ತಾರೆ ಅನ್ನೋ ಭಯ ಬೇಡ. ಆ ನಂಬಿಕೆ ಇಟ್ಟಲ್ಲಿ ನೀವು ಸುಖವಾಗಿರ್ತೀರಿ. ಎಷ್ಟೋ ಜನ ಗಂಡ ಹೆಂಡತಿ ಕಿತ್ತಾಡಿ ಮನಸ್ಸಿನ ನೆಮ್ಮದಿ, ಮನೆಯ ನೆಮ್ಮದಿ ಹಾಳು ಮಾಡ್ಕೋತಾ ಇರ್ತಾರೆ. ಹೆಂಡತಿ ಕೇಳೋದು ಎಷ್ಟಿದೆ ರೀ ದುಡ್ಡು ಅಂತ, ನಿನ್ನ ಸಂಬಳ ಎಷ್ಟಿದೆ ರೀ ಅಂತ ಅವಳು ಕೇಳೋದು, ನಿಂದೇನು ಕೊಟ್ಟಿದೆಯಾ, ಎಷ್ಟು ವರ್ಷ ದುಡಿದಿದೆಯಾ, ನೀನೇನು ಕೊಟ್ಟಿಯಾ ಅಂತ ಗಂಡ ಕೇಳೋದು. ಮಕ್ಕಳಿಗೆ ಕಿರಿಕಿರಿ ಆಗ್ತಾ ಇರುತ್ತೆ. ದಯಮಾಡಿ ಅಂಥ ಕಾನ್ಫ್ಲಿಕ್ಟ್ಸ್ನ ಅವಾಯ್ಡ್ ಮಾಡಿ. ಅವರ ಕೆಲಸ ಮಾಡಿದ್ದು ಅವರಿಗೆ 5 ಪೈಸೆನೂ ನೀವು ಕೇಳಕ್ಕೆ ಹೋಗಬೇಡಿ. ನಿಮ್ಮ ಮಗಳು ದುಡಿತಾಳ, ದುಡಿಲಿ. ಅವಳಾಗೆ ಬಂದು ಅಪ್ಪ 500 ರೂಪಾಯಿ ತಗೋ ಅಂತ ಕೊಟ್ಟರೆ ನೀವು ಇಸ್ಕೊಳ್ಳಿ, ಇಲ್ಲಿದ್ರೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಅವಳಿಗೆ ನೀವು ಸಜೆಷನ್ ಕೊಡ್ಬೋದು, ಸೇವ್ ಮಾಡಮ್ಮ, ಹಾಗಿರಮ್ಮ, ಹೀಗಿರಮ್ಮ ಅಂತ. ಎಲ್ಲಿ ತೋರಿಸು ಪಾಸ್ಬುಕ್ಕು ಅಂತೆಲ್ಲ ಈ ಥರ ಎಲ್ಲ ಕೇಳಬೇಡಿ. ಎಲ್ಲ ಹಳೆ 70s 60s ಕಾಲ ಹೋಯಿತು. ನಮ್ಮ ತಂದೆ ನಿಮ್ಮ ತಂದೆ ಅಂತ ಕಾಲ ಇಲ್ಲ ಇವಾಗ ಅಲ್ವಾ. ಟಚ್ ಮಾಡಿದ್ರೆ ಸಿಟ್ಟು ಬಂದುಬಿಡ್ತಾರೆ ಈಗ ಅಲ್ವಾ. ಅವ್ರಿಗೆ ಗೊತ್ತಿರುತ್ತೆ ಅವ್ರು ಏನು ಮಾಡಬೇಕು ಅಂತ. ನಾವು ಜಸ್ಟ್ ಶುಡ್ ಬಿ ಎ ವಾಚರ್, ಫೆಸಿಲಿಟಿ ಪ್ರೊವೈಡರ್ ಅಷ್ಟೇ. ನೆಕ್ಸ್ಟ್ ಕೊಟ್ರಮ್ಮ 111 ಕೊಟ್ಟೂರಲ್ಲಿ ಹೇಗೆ ನಡೀತಾ ಇದೆ ಜೀವನ? ಪಾಪ ದಿನ ಗುಡ್ ಮಾರ್ನಿಂಗ್ ಕಳಿಸ್ತೀರಿ ಕೊಟ್ರಮ್ಮರೇ, ಖಂಡಿತ ಬರ್ತೀನಿ. ನಿಮ್ಮ ಪ್ರಶ್ನೆಗೆ ಬಾಬಾ ಉತ್ತರ ಕೊಡ್ತಾ ಇದ್ದಾರೆ. ನಿನ್ನ ಗುಣನಡತೆ ಉತ್ತಮವಾಗಿದ್ದರೆ ನಾನು ನಿನ್ನ ಜೊತೆಯಲ್ಲಿ ಇರ್ತೇನೆ. ನನ್ನ ಗುಣನಡತೆ ಚೆನ್ನಾಗೈತಲ್ರಿ ಸ್ವಾಮಿ ಅಂತ ಅನ್ಬೇಡ, ಚೆನ್ನಾಗಿದ್ದೇ ಇರುತ್ತೆ. ಆದರೆ ಬಾಬಾ ಜನರಲಾಗಿ ಹೇಳ್ತಾ ಇದ್ದಾರೆ ನಿನ್ನ ಪ್ರಶ್ನೆಗೆ, ನಿನ್ನ ಗುಣನಡತೆ ಉತ್ತಮವಾಗಿದ್ದರೆ ನಾನು ನಿನ್ನ ಜೊತೆ ಸದಾ ಇರ್ತೇನೆ ಅಂತ. ಆದ್ಯ ಹೊಸ ರೀಡರ್ಗಳು ಕಡೂರಿಂದ 207 ಆದ್ಯ ಕಾನ್ಸಂಟ್ರೇಷನ್ ಅಂತ ಬರೆದಿದ್ದೀವಿ. ಸಮಸ್ಯೆ ನಿನ್ನಲ್ಲೇ ಇರಬೇಕು ಆದ್ಯ ಆಯಿತಾ. ಬಾಬಾ ನಂಬರ್ ಹೇಳಬೇಕು ಆದ್ಯ ನೀವಷ್ಟೇ. 207 ನಿನ್ನ ಕಾರ್ಯದಲ್ಲಿ ನೀನು ಜಯ ಪಡೆಯುತ್ತೀಯಾ, ನನ್ನ ಸ್ಮರಣೆ ಮಾಡು ಅಂತ ಬರ್ತಾ ಇದೆ ಆದ್ಯ. ರವಿಕಿರಣ್ ಮೈಸೂರು 182 ಏನು ಹೇಳ್ತಾ ಇದ್ದಾರೆ ಬಾಬಾ ನೋಡೋಣ. ರವಿಕಿರಣ್ ಸಮಸ್ಯೆ ನಿನ್ನಲ್ಲೇ ಇದೆ ಗೊತ್ತು. 182 ನನ್ನ ಮೇಲೆ ನಿಮ್ಮ ವಿಶ್ವಾಸವೆಷ್ಟು ದೃಢವಾಗಿದೆಯೋ ಅಷ್ಟು ಶಾಂತಿ ನಿಮಗೆ ಲಭಿಸುತ್ತದೆ. ನೋಡಿ, ಕೆಲವರು ದೇವರಿದ್ದಾನೆ ಅಂತಾರೆ. ನಮ್ಮ ಕೆಲಸ ಮಾಡಿ ನಾವು ದೇವರಿದ್ದಾನೆ ಅಂತ ಹೇಳಬೇಕು ಅಲ್ವಾ. ನನ್ನ ಮೇಲೆ ನಿಮ್ಗೆ ದೃಢ ವಿಶ್ವಾಸ ಇದ್ದರೆ ನಿಮಗೆ ಮನಃಶಾಂತಿ ಖಂಡಿತ ಅಂತ ಹೇಳ್ತಾ ಇದ್ದಾರೆ ರವಿಯವರೇ. ಅರ್ಪಣ 133 ಕೇಳಿದ್ದಾರೆ ಅರ್ಪಣ ಅವರೇ. ನೋಡೋಣ, ಸಮಸ್ಯೆ ನಿಮ್ಮ ಹತ್ರನೇ ಇದೆ. ಮರೆಯದೆ ನನ್ನ ಮಂತ್ರ ಜಪವನ್ನು ಮಾಡುತ್ತಾ ವಿಷ್ಣು ಸಹಸ್ರನಾಮ ಪಠಣ ಮಾಡು, ನೀನು ಅಂದುಕೊಂಡಿರೋದು ನಡೆಯುವುದು. ಯಾವಾಗಲೂ ನೋಡಿ, ನಿಮಗೆ ವಿಷ್ಣು ಸಹಸ್ರನಾಮದಿಂದ ಬಾಬಾ ತುಂಬ ಒಳ್ಳೇದು ಮಾಡ್ತಾರೆ. ಬಾಬಾಗೆ ಒಂದು ಸಲ ಎದೆನೋವು ಬಂದುಬಿಟ್ಟಿತ್ತು. ಅವರು ಯಾವ ಡಾಕ್ಟ್ರ್ ಹತ್ರ ಹೋಗಲಿಲ್ಲ, ಸ್ವಾಮಿ ಕಾಪಾಡು ಅಂತ ಎದೆ ಮೇಲೆ ವಿಷ್ಣು ಸಹಸ್ರನಾಮ ಬುಕ್ ಇಟ್ಕೊಂಡು ಮಲ್ಕೊಳ್ತಾರೆ ಶಿರಡಿ ಸಾಯಿಬಾಬಾ. ತಕ್ಷಣ ಕಮ್ಮಿ ಆಗುತ್ತೆ. ಅದರಿಂದ ಬಾಬಾ ವಿಷ್ಣು ಸಹಸ್ರನಾಮ ಮತ್ತು ಸುಂದರಕಾಂಡ ಬಗ್ಗೆ ಭಾಳ ಹೇಳ್ತಾ ಇರ್ತಾರೆ. ಶಿವಣ್ಣ ಮುನ್ರಾಬಾದ್ ನಮ್ಮೂರ ಕಡೆಯಿಂದ ಫೋನ್ ಮಾಡಿದ್ದಾರೆ. ಅವರು ಫೋನ್ ತೊಗೊಳಕ್ಕಾಗಲಿಲ್ಲ, ಮತ್ತು ವಾಟ್ಸಪ್ ಮಾಡಿದ್ರು ಅವರು. ಸಮಸ್ಯೆ ನಿಮ್ಮಲ್ಲೇ ಇರಲಿ, ಸುಮ್ಮನೆ ಇಲ್ಲ ಸಲದ್ದನ್ನು ಕುರಿತು ಭಯಪಡಬೇಡ. ನೋಡು ಏನು ಹೇಳ್ತಾ ಇದ್ದಾರೆ ಶಿವಣ್ಣವರೇ, ಇಮ್ಯಾಜಿನೇಷನಿಂದ ಭಯ ಜಾಸ್ತಿ ಆಗುತ್ತೆ ಒಮ್ಮೊಮ್ಮೆ. ಸುಮ್ಮನೆ ಇಲ್ಲ ಸಲದ ಕೋರಿಕೆ ಮತ್ತು ಇಲ್ಲ ಸಲದ್ದನ್ನು ಕುರಿತು ಭಯಪಡಬೇಡಿ, ನಾನಿದ್ದೇನೆ, ನಾನು ನಿಮ್ಮ ರಕ್ಷಕ, ನಾನು ನಿಮಗೆ ವಿಜಯವನ್ನು ಉಂಟು ಮಾಡುತ್ತೇನೆ ಅಂತ ಬರ್ತಾ ಇದೆ. ಬಾಬಾ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಸಂಜಯ್ ಕುಲಕರ್ಣಿ ಕಲಬುರಗಿಯಿಂದ ಫೋನ್ ಮಾಡಿದ್ದಾರೆ 213. ಅವರು ಮತ್ತೆ ವಾಟ್ಸಪ್ ಮಾಡಿದ್ರು 213. ಸಂಜಯ್ ಅವರೇ, ನಿನ್ನ ತಪ್ಪುಗಳು ನಿನಗೆ ತಿಳಿಯಲಾರವು, ಇತರರು ಹೇಳೋದು ಕೆಲಸವಿಲ್ಲ. ನಿನ್ನ ಯೋಗಕ್ಷೇಮವನ್ನು ನಿನ್ನ ಮನಸ್ಸಿನಲ್ಲಿ ವಾಕ್ಯನಲ್ಲಿ ಇದೆ ಅಂತ ತಿಳ್ಕೊ. ನೋಡ್ರಿ, ಕೆಲವರು ಹೇಳೋದು ಮತ್ತು ಇರೋದು ಬೇರೆ ಬೇರೆ ಇರುತ್ತೆ. ಬಾಬಾ ಹೇಳ್ತಾ ಇರೋದೇ ಇಲ್ಲಿಗೂ ಸೇಮ್ ಇರಬೇಕು ನೀವು ಅಂತ ಬಾಬಾ ಹೇಳ್ತಾ ಇರೋದು ಅಲ್ವಾ. ನಿನ್ನ ಹೇಳಿಕೆಗೂ ಮತ್ತು ನಿನ್ನ ಯೋಗಕ್ಕೂ ಎರಡೂ ಒಟ್ಟಿಗೆ ಆಗ್ಬೇಕಾದ್ರೆ ನಿನ್ನ ತಪ್ಪು ನೀನು ರಿಯಲೈಸ್ ಮಾಡ್ಕೋಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ವಿಜಯ್ ತಳವಾರ್ 183 183. ವಿಜಯ್ ಅವರೇ, ಸುಂದರಕಾಂಡದ 17ನೇ ಸರ್ಗ 49 ದಿನ ಪಠಣ ಮಾಡು, ನಿಮಗೆಲ್ಲ ಬಾಧೆಗಳು ತೊಲಗುತ್ತವೆ ಅಂತ ವಿಜಯ್ ಅವರೇ ಬಾಬಾ ಹೇಳ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಫಾಸ್ಟ್ ಇದ್ದೀನಿ ಸ್ನೇಹಿತರೆ, ಯಾಕಂದರೆ ಚಾಮರಾಜಪೇಟೆ ಕರೀತಾ ಇದೆ, ಅದಕ್ಕೋಸ್ಕರ. ಪರಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿ. ಒಳ್ಳೆಯದಾಗಲಿ. ನೆಕ್ಸ್ಟ್ ವೀಕ್ ಮತ್ತೆ ಸಿಗೋಣ. ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಎಲ್ರಿಗೂ 25-30 ಕಳಿಸ್ತೀರಾ, ನಾನು ತೊಗೊಳ್ಳೋದು 10 ಮಾತ್ರ. ಯಾರು ಬೇಗ ಕಳಿಸ್ತೀರಿ, ಬೇಗ ಬರ್ಕೊಳ್ತೀನಿ ಪುಸ್ತಕದಲ್ಲಿ. ಸಾಯಿರಾಮ್. ನೆಕ್ಸ್ಟ್ ವೀಕ್ ಸಿಗೋಣ.